ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಫ್ಟೆಸ್ ಅಕಾಡೆಮಿ. ಈ ಕ್ಲಾಸಸ್ ಏನು ಮಾಡ್ತಾ ಇದ್ದೀನಲ್ಲ ನಾನು ಎಲ್ಲ ನಮ್ಮ ಕರ್ನಾಟಕದ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡ್ತಾ ಇರೋದು. ಅವ್ರಿಗೋಸ್ಕರ ನಮ್ಮ ಕರ್ನಾಟಕದ ಯು ಪಿ ಎಸ್ ಸಿ ಆಸ್ಪಿರೆಂಟ್ಗೋಸ್ಕರ ಫೋಕಸ್ ಮಾಡಿ ನಾನು ಕನ್ನಡದಲ್ಲಿ ಇದು ಯು ಪಿ ಎಸ್ ಸಿ ಕ್ಲಾಸಸ್ ಅನ್ನ ಮಾಡ್ತಾ ಇರೋದು. ಏನಂತಂದ್ರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಜಿಯೋಗ್ರಫಿಯನ್ನ ಓದ್ತಾ ಇದ್ದೀವಿ, ಹೌದಾ? ಜಿಯೋಗ್ರಫಿ ಸೀರೀಸ್ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ. ಆ ಪ್ಲೇ ಲಿಸ್ಟ್ ಏನದಲ್ಲ ಅಲ್ಲಿ ಹೋಗಿ ಜಿಯೋಗ್ರಫಿ ಕ್ಲಾಸಸ್ ಅಂತ ನೋಡಿ ಈ ಜಿಯೋಗ್ರಫಿ ಕ್ಲಾಸಸ್ ಅನ್ನ ಕೇಳಬಹುದು. ಅದೇ ತರ ಲೊಕೇಟ್ ಅಂತ ಸೀರೀಸ್ ಇದೆಯಲ್ಲ ನಮ್ದು, ಅದು ಕೂಡ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಕೂಡ ಹೋಗಿ ನೀವು ಲೊಕೇಟ್ಸ್ ಅನ್ನ ನೋಡಬಹುದು. ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ, ವ್ಯಾಲ್ಯೂ ಎಡಿಷನ್ ಟಾಪಿಕ್ಸ್ ಇರುತ್ತೆ. ಆಮೇಲೆ ಪಾಡ್ಕಾಸ್ಟ್ ಇದೆಯಲ್ಲ, ಪಾಡ್ಕಾಸ್ಟ್ ಒಂದು ಸೀರೀಸ್ ಇದೆ, ಅಲ್ಲಿ ಹೋಗಿ ನೀವು ಪಾಡ್ಕಾಸ್ಟ್ ನೋಡ್ಬೋದು. ಆಮೇಲೆ ಶಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ದು. ಶಾರ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫ್ರೆಷರ್ಸ್ಗೆ. ಯಾಕಂದ್ರೆ ಎಲ್ಲನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಾರ್ಟ್ಸ್ ನಲ್ಲಿ. ಪ್ರತಿಯೊಂದು ಹೆಂಗ್ ಓದ್ಬೇಕು, ಪ್ರತಿಯೊಂದು ಡೈಲಿ ಒಂದೊಂದು ಶಾರ್ಟ್ಸ್ ಅನ್ನ ಹಾಕ್ತಾ ಇರ್ತೀನಿ. ಅದು ನೀವು ಓದಲೇಬೇಕು. ಯಾಕಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಶಾರ್ಟ್ಸ್. ನೋಡಿ, ಇಲ್ಲಿ ಯುರೋಪ್ ಪೊಲಿಟಿಕಲ್ ಓವರ್ವ್ಯೂ ಮಾಡೋಣ. ಇಲ್ಲಿ ಯುರೋಪ್ ಬಗ್ಗೆ ಪಾಲಿಟಿಕಲ್ ನೋಡೋಣ. ನೆಕ್ಸ್ಟ್ ಫಿಸಿಕಲ್ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಪಾಲಿಟಿಕಲ್ ನೋಡೋಣ. ಯುರೋಪ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯು ಪಿ ಎಸ್ ಸಿ ಅಂಡ್ ಕೆ ಪಿ ಎಸ್ ಸಿ ಕೇಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಏನಂತಂದ್ರೆ ಯುರೋಪ್ ನಲ್ಲಿ ಕಾಂಟಿನೆಂಟ್ ಏನಿದೆಲ್ಲ ಯುರೋಪ್, ಇದು ಸೆಕೆಂಡ್ ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವುದು? ಯುರೋಪ್ ಏನು ಸೆಕೆಂಡ್ ಸ್ಮಾಲೆಸ್ಟ್ ಕಾಂಟಿನೆಂಟ್. ಇದರ ಪಾಪ್ಯುಲೇಷನ್ ಬಿಟ್ಟು 10.2 ಬಿಲಿಯನ್ ಇದ್ರ ತನ ಇರುತ್ತೆ, ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ. ಕಂಟ್ರೀಸ್ ಎಷ್ಟಿದಾವೆ ಕಂಟ್ರೀಸ್? 44 ಇದಾವೆ. ಎಷ್ಟು? 44 ಸಾವರಿನ್ ಸ್ಟೇಟ್ಸ್ ಇದಾವೆ. ನೋಡಿ, ಈ ಯುರೋಪ್ ನಲ್ಲಿ ಏನೇನು ನಾರ್ತ್ ಸೈಡು ಆರ್ಟಿಕ್ ಓಷನ್ ಬಾರ್ಡರ್ ಆಗುತ್ತೆ. ಇವತ್ತಿನ ಮ್ಯಾಪ್ ನಲ್ಲಿ ತೋರಿಸ್ತೀನಿ. ಮೆಡಿಟೇರಿಯನ್ ಸಿ ಮತ್ತು ಊರಲ್ ಮೌಂಟೇನ್ಸ್, ಆಮೇಲೆ ಕಾಸ್ಪಿಯನ್ ಕಾಕಸಸ್ ಮೌಂಟೇನ್ಸ್ ಬಾರ್ಡರ್ ಆಗುತ್ತೆ. ಈ ಯುರೋಪ್ ಪಾಲಿಟಿಕಲ್ ಅನ್ನು ನೋಡಿ, ಸಿಯರ್ ಇಲ್ಲಿ ನೋಡಿ, ಇದು ನಾರ್ತ್ ಸೈಡ್ ಇದೆಲ್ಲ, ಇಲ್ಲಿ ಆರ್ಟಿಕ್ ಇರುತ್ತೆ, ಆರ್ಟಿಕ್ ಓಷನ್. ಈ ಕಡೆ ನಾರ್ತ್ ಆಫ್ ಯುರೋಪ್, ಈ ಕಡೆನು ಅಟ್ಲಾಂಟಿಕ್ ಓಷನ್. ವೆಸ್ಟ್ ಸೈಡು ಅಟ್ಲಾಂಟಿಕ್ ಓಷನ್, ಈ ಕಡೆನು ಮೆಡಿಟೇರಿಯನ್ ಸಿ. ಸೌತ್ ಸೈಡು ಮೆಡಿಟೇರಿಯನ್ ಸಿ ಬಾರ್ಡರ್ ಆಗುತ್ತೆ. ಆಮೇಲೆ ಈಸ್ಟ್ ಸೈಡು ಈ ಕಡೆ ಬ್ಲ್ಯಾಕ್ ಸಿ ಇದೆ ನೋಡಿ ಇಲ್ಲಿ. ಆಮೇಲೆ ಓಜಿಯನ್ ಸಿ ಇಲ್ಲಿದೆ ನೋಡಿ. ಕ್ರೇಟಿ ಇದು ಐಲ್ಯಾಂಡ್, ಇದು ಇದೆ, ಮಾಲ್ಟಾ ಇದೆ. ಇದನ್ನು ಯುರೋಪ್ ಪೊಲಿಟಿಕಲ್ ಮ್ಯಾಪ್ ಇದು. ನೋಡಿ, ಐರ್ಲೆಂಡ್ ಇಲ್ಲಿ ಬರುತ್ತೆ. ಸ್ವಲ್ಪ ಮ್ಯಾಪ್ ಅನ್ನು ಓವರ್ವ್ಯೂ ಮಾಡಿ ಯುರೋಪ್ ಹೆಂಗಿದೆ ಅಂತ. ಸಾವರಿನ್ ಸಿ ಅಂತ, ನಾರ್ವೆನ್ ಸಿ ಇಲ್ಲಿದೆ ನೋಡಿ. ಇಲ್ಲಿ ನಾರ್ವೆನ್ ಕಂಟ್ರೀಸ್ ಅಂತ ಯಾವ್ಯಾವು, ನಾರ್ತ್ ಕಂಟ್ರೀಸ್ ಯಾವ್ಯಾವು, ನಾರ್ಡರ್ನ್ ಕಂಟ್ರೀಸ್ ಯಾವ್ಯಾವು ಅಂತ ಕೇಳ್ತಾರೆ. ಏನಂತಂದ್ರೆ ಇಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನಿದಾವಲ್ಲ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನ್ ಕರಿತೀವಿ, ಯಾವ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವ್ಯಾವ ಒಂದು ಕ್ವಶನ್ ಕೇಳ್ತಾರೆ. ಸಮ್ಟೈಮ್ಸ್ ಕ್ವಶನ್ಸ್ ಕೇಳಿದ್ದಾರೆ, ಯಾವ್ಯಾವ ಬರುತ್ತೆ ಸ್ಕ್ಯಾಂಡಿನೇವಿಯನ್ ಕಂಟ್ರಿನಲ್ಲಿ ಅಂತಂದ್ರೆ ಡೆನ್ಮಾರ್ಕ್ ಬರುತ್ತೆ, ಭಾಳ ಇಂಪಾರ್ಟೆಂಟು. ನಾರ್ವೆ ಬರುತ್ತೆ, ಆಮೇಲೆ ಸ್ವೀಡನ್ ಬರುತ್ತೆ. ಇವೆಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು. ಸ್ಕ್ಯಾಂಡಿನೇವಿಯನ್ ಕಂಟ್ರಿನಲ್ಲಿ 3 ಕಂಟ್ರೀಸ್ ಬರ್ತವೆ. ಓಕೆನಾ? ಇದೇನು ಏನಂತಂದ್ರೆ ದೀಸ್ ನೇಷನ್ಸ್ ಆರ್ ಲಿಂಕ್ಡ್ ಬೈ ಕಲ್ಚರು, ಹಿಸ್ಟರಿಕ್, ಲಿಂಗ್ವಿಸ್ಟಿಕ್ ಟೈಸು, ಕೋರ್ ಬಾರ್ಡರ್ ರೀಜನ್ಸ್ ಆಗಿರುತ್ತವೆ. ಎಲ್ಲನೂ ಕೋರ್ ಬಾರ್ಡರ್ ರೀಜನ್. ಇಲ್ಲಿ ಇದರಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ, ನಾರ್ಡಿಕ್ ಕಂಟ್ರೀಸ್ ಅಂತ ಕರೀತಾರೆ. ನಾರ್ಡಿಕ್ ಕಂಟ್ರೀಸ್ ಕೂಡ ನಾರ್ಡಿಕ್ ಕಂಟ್ರಿನಲ್ಲಿ ಯಾವ್ಯಾವ ಬರುತ್ತೆ ಅಂತ ಕೇಳ್ತಾರೆ ಕ್ವಶನ್. ಅದರಲ್ಲಿ ಇದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಪ್ಲಸ್ ಫಿನ್ಲ್ಯಾಂಡ್, ಆಮೇಲೆ ಐಸ್ಲ್ಯಾಂಡ್, ಇವು ಮೂರು ಪ್ಲಸ್ ಇವೆರಡು 5 ಕೂಡಿ ನಾರ್ಡಿಕ್ ಕಂಟ್ರೀಸ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಮಧ್ಯದಲ್ಲಿ ಏನಿದೆ, ಗಲ್ಫ್ ಆಫ್ ಬೋತ್ನಿಯಾ ಇದೆ. ಇದು ಗಲ್ಫ್ ಇಂಪಾರ್ಟೆಂಟು, ಇದು ನೆನ್ಪಿಟ್ಕೊಳ್ಳಿ. ಬಾಲ್ಟಿಕ್ ಸಿ ಇದೆ ನೋಡಿ ಇಲ್ಲಿ. ಇದಕ್ಕೆ ಕಂಟ್ರೀಸ್ ಯಾವ್ಯಾವ ಬಾರ್ಡರ್ ಆಗ್ತದೆ, ಯಾವ ಕಂಟ್ರಿ ಮಧ್ಯದಲ್ಲಿ ಬರುತ್ತೆ, ಇದು ನೆನ್ಪಿಟ್ಕೋಬೇಕು. ಲಾಟ್ವಿ ಇದೆ ಅಲ್ಲಿ ನೋಡಿ, ಇಲ್ಲಿ ಫಿನ್ಲ್ಯಾಂಡ್ ಇದೆ ನೋಡಿ, ಈಸ್ಟೋನಿಯಾ ಇದೆ, ಇದು ಲಾಟ್ವಿ ಇದೆ, ಆಮೇಲೆ ಲಿಥುನಿಯಾ ಇದೆ, ಇದು ಪೋಲ್ಯಾಂಡ್ ಇದೆ. ಆಮೇಲೆ ನೋಡಿ, ಇದು ಜರ್ಮನಿ,
ಓಕೆ, ಸ್ವೀಡನ್, ಇವೆಲ್ಲೇನು ಪಾಲಿಟಿಕ್ಸ್ ಈ ಕಂಟ್ರಿಗೆ ಬಾರ್ಡರಿಂಗ್ ಅಂತ ಹತ್ತಕ್ಕಂಥ ಕಂಟ್ರಿಗಳಿವು. ನೆಕ್ಸ್ಟ್ ನೋಡಿ, ಇದು ಇದು ಜಸ್ಟ್ ಓವರ್ವ್ಯೂ ನೋಡಿ. ಬೇ ಆಫ್ ಬಿಸ್ಕಲ್ ನೋಡಿ, ಫ್ರಾನ್ಸ್ ಮತ್ತು ಸ್ಪೇನ್ ಮಧ್ಯದಲ್ಲಿ ಬರುತ್ತೆ. ಇದು ಫ್ರಾನ್ಸ್ ಇದೆಯಲ್ಲ, ಸ್ಪೇನ್ ಮಧ್ಯದಲ್ಲಿ ಬರುತ್ತೆ. ಕ್ಯಾಪಿಟಲ್ ಬೇಕಾದ್ರೆ ಕ್ಯಾಪಿಟಲ್ ಸಿಟೀಸ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ನಾರ್ವೆದು ಒಸ್ಲೋ ಇದೆ, ಸ್ವೀಡನ್ ಸ್ಟಾಕ್ಹೋಮ್ ಇದೆ, ಈ ತರ. ಫಿನ್ಲೆಂಡ್ದು ಯಾವ್ದಿದೆ ಅಂತ ಹೆಲ್ಸಿಂಕಿ. ಆಮೇಲೆ ಈ ತರ ನೀವು ಕ್ಯಾಪಿಟಲ್ ಕೂಡ ನೆನ್ಪಿಟ್ಕೋಬಹುದು. ಕ್ಯಾಪಿಟಲ್ ಸಿಟೀಸ್ಗಳು ಮೊದಲು ಕೇಳ್ತಿದ್ರು, ಇವಾಗ ಎಕ್ಸಾಮ್ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಈ ಕ್ವಶನ್ಸ್ ಅನ್ನು ಕ್ಯಾಪಿಟಲ್ ಸಿಟೀಸ್ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡಲ್ಲ, ಕ್ವಶನ್ಸ್ ಕೇಳಲ್ಲ. ಸಮಟೈಮ್ಸ್ ಮೇ ಬಿ ಕೇಳ್ಬಹುದು, ಯಾರಿಗೊತ್ತು. ಹೌದಾ? ಇದು ರಷ್ಯಾ ನೋಡಿ, ಇದೆಲ್ಲ ಏನ್ ದೊಡ್ಡದಿದೆಲ್ಲ ರಷ್ಯಾ. ಈ ರಷ್ಯಾ ಮತ್ತು ಯಾವ್ದಾದ್ರ ಮಧ್ಯೆ ಜಗಳ ಆಗ್ತದೆ ಇವಾಗ ರೀಸೆಂಟ್ ಆಗಿ 4-5 ವರ್ಷದಿಂದ ಯುದ್ಧ ಆಗ್ತಾ ಇದೆ ಎಲ್ಲ. ಇದರ ಮಧ್ಯೆ ರಷ್ಯಾ ಮತ್ತು ಉಕ್ರೇನ್ ಇದೆ ನೋಡಿ. ರಷ್ಯಾ ಮತ್ತು ಉಕ್ರೇನ್. ಮುಂದೆ ಹೇಳ್ತೀನಿ. ರಷ್ಯಾ ಇದು ಉಕ್ರೇನ್, ಇವ್ ಮಧ್ಯದಲ್ಲಿ ಈಗ ಯುದ್ಧ ಆಗ್ತಾ ಇದೆ. ಇನ್ನೂ ಎಂಡ್ ಆಗ್ತಾ ಇಲ್ಲ. ಒಂದ್ಸಲ ಯುದ್ಧ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸ್ಟಾರ್ಟ್ ಮಾಡೋದು ಇದು, ಬಟ್ ಎಂಡ್ ಆಗೋದು ತುಂಬಾ ಕಷ್ಟ. ಓಕೆನಾ? ತುಂಬಾ ಲಾಸ್ ಆಗ್ಬಿಟ್ಟಿದೆ. ರಷ್ಯಾಗೂ ಲಾಸ್ ಆಗಿದೆ, ಉಕ್ರೇನಿಗೂ ಲಾಸ್ ಆಗಿದೆ. ಓಕೆನಾ? ತುಂಬಾ ಲಾಸ್ ಆಗಿದೆ. ಅದನ್ನ ನಾವು ನೋಡೋಣ. ಇದೇನು ಈಗ ನೆಕ್ಸ್ಟ್ ನೋಡಿ, ಕಾರ್ಸಿಕಾ ಇದು. ನೆಕ್ಸ್ಟ್ ಇದು ಸಿ ನೋಡಿ, ಇದು ಟ್ರೆಥೇನಿಯನ್ ಸಿ ಇದು. ನೆಕ್ಸ್ಟ್ ಸಿ. ನೆಕ್ಸ್ಟ್ ಇದು ಏಷ್ಯಾ ಬರುತ್ತೆ, ಈ ಕಡೆ ಎಲ್ಲ ಏಷ್ಯಾ ಬರುತ್ತೆ. ಓಕೆನಾ? ಏಷ್ಯಾ ಮತ್ತು ಯುರೋಪ್, ಉರಲ್ ಮೌಂಟೇನ್ ಅಂತ ಕರೀತಾರೆ, ಇದು ಸಪರೇಟ್ ಮಾಡಿದ್ದೆ. ಇದೆಲ್ಲ ಏನು ಉರಲ್ ಮೌಂಟೇನ್ ಸಪರೇಟ್ ಮಾಡಿದ್ದೆ. ಇದಕ್ಕೆ ಏಷ್ಯಾ ಮತ್ತು ಇದಕ್ಕೆ ಇದು ಉರಲ್ ಮೌಂಟೇನ್ಸ್ ರಷ್ಯಾ ಮತ್ತು ಇದರಲ್ಲಿ ಬರುತ್ತೆ. ಕಾಸ್ಪಿಯನ್ ಸಿ, ಕಾಕಸಸ್ ಮೌಂಟೇನ್ಸ್ ಬೌಂಡ್ರಿ ವಿತ್ ಏಷ್ಯಾ. ಯುರೋಪ್ ಮತ್ತು ಏಷ್ಯಾ ಮಧ್ಯದಲ್ಲಿ ಯಾವ್ಯಾವ ಬರುತ್ತೆ? ಕಾಸ್ಪಿಯನ್ ಸಿ, ಆಮೇಲೆ ಕಾಕಸಸ್ ಮೌಂಟೇನ್, ವೆರಿ ವೆರಿ ಇಂಪಾರ್ಟೆಂಟ್ ಮೌಂಟೇನ್. ಇವೇನು ಯುರೋಪ್ ಮತ್ತು ಏಷ್ಯಾದ ಬಾರ್ಡರಿಂಗ್. ಇವೆಲ್ಲ ಯುರೋಪ್ ಮತ್ತು ಏಷ್ಯಾದ ಬಾರ್ಡರಿಂಗ್ ಅಲ್ಲಿ ಇವು ಬರುತ್ತೆ. ಇವು ನೆನ್ಪಿಟ್ಕೋಬೇಕು. ಇವೇ ಮೇನ್ ಕ್ವಶನ್ಸ್ ಫ್ರೇಮ್ ಮಾಡೋದು. ಇದರಿಂದ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋದು. ಜಸ್ಟ್ ನೀವು ಕಂಟ್ರೀಸ್ಗಳು ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ಎಲ್ಲಿದ್ದಾವೆ ಅಂತ ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಜಿಯೋಗ್ರಫಿ ಇಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಅರ್ಥ ಮಾಡ್ಕೋಬೇಕು. ಜಿಯೋಗ್ರಫಿ ಕ್ವಶನ್ಸ್ ತುಂಬಾ ಕೇಳ್ತಾರೆ, ಕ್ವಶನ್ ಬರುತ್ತೆ. ಅದಕ್ಕೆ ನೀವು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಪೊಲಿಟಿಕಲ್ ಡಿವಿಷನ್ ಆಫ್ ಯುರೋಪ್ ಇದು ನಾವು ಈ ಕ್ಲಾಸ್ ಮಾಡ್ತಾ ಇರೋದು. ಪೊಲಿಟಿಕಲ್ ಜಿಯೋಗ್ರಫಿ ಆಫ್ ಯುರೋಪ್. ಫಿಸಿಕಲ್ ಒಂದು ನೋಡೋಣ, ಅದು ಹೇಳ್ತೀನಿ. ಯುರೋಪ್ ಫಿಸಿಕಲ್ ಬಗ್ಗೆ ಮಾಡೋಣ. ಇದೇನು ಪೊಲಿಟಿಕಲ್ ಆಗಿರೋದ್ರಿಂದ ಇದು ಪೊಲಿಟಿಕಲ್ ಜಿಯೋಗ್ರಫಿ. ನೋಡಿ, ವೆಸ್ಟರ್ನ್ ಯುರೋಪ್ ನಲ್ಲಿ ಯಾವ್ಯಾವ ಕಂಟ್ರಿ ಬರುತ್ತೆ ಜಸ್ಟ್ ಒಂದು ಗ್ಲಾನ್ಸ್ ಇರಲಿ. ಹೌದಪ್ಪ, ಫ್ರಾನ್ಸ್ ವೆಸ್ಟರ್ನ್ ಯುರೋಪ್ ನಲ್ಲಿ ಬರುತ್ತೆ. ಜರ್ಮನಿ ಕೂಡ ಅಲ್ಲಿ ಬರುತ್ತೆ. ಬೆಲ್ಜಿಯಂ ಕೂಡ ಅಲ್ಲೇ ಬರುತ್ತೆ. ನೆದರ್ಲ್ಯಾಂಡ್ ಬರುತ್ತೆ. ಲಕ್ಸೆಂಬರ್ಗ್ ಬರುತ್ತೆ. ಆಸ್ಟ್ರಿಯಾ ಬರುತ್ತೆ. ಇದು ಒಂದು ಗೊತ್ತಿರ್ಬೇಕು ನಿಮಗೆ, ಜಸ್ಟ್ ಗೊತ್ತಿರಲಿ. ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಕಡಿಮೆ ಇದೆ ಇವಾಗ ನಮ್ಮ ಡೇಸ್. ಕ್ವಶನ್ಸ್ ಆಸ್ಕಿಂಗ್ ಆಫ್ ಕ್ವಶನ್ ದಿಸ್ ಟೈಪ್ ಇಸ್ ವೆರಿ ರೇರ್. ಓಕೆ, ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್. ವೆಸ್ಟರ್ನ್ ಯುರೋಪ್ ನಲ್ಲಿ ಯಾವ್ಯಾವ ಬರುತ್ತೆ, ಸೌದರ್ನ್ ಯುರೋಪ್ ನಲ್ಲಿ ಯಾವ್ಯಾವ ಬರುತ್ತೆ. ಸೌದರ್ನ್ ಯುರೋಪ್ ನಲ್ಲಿ ಇಟಲಿ ಬರುತ್ತೆ, ಸ್ಪೇನ್ ಬರುತ್ತೆ, ಪೋರ್ಚುಗಲ್ ಬರುತ್ತೆ ಮತ್ತು ಗ್ರೀಸ್ ಬರುತ್ತೆ. ಓಕೆ, ಇವು ಫೌಂಡಿಂಗ್ ಮೆಂಬರ್. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು. ಯುರೋಪಿಯನ್ ಯೂನಿಯನ್ ಫೌಂಡಿಂಗ್ ಮೆಂಬರ್ ಕಂಟ್ರೀಸು ಯಾವ್ಯಾವು? ಇಟಲಿ, ಸ್ಪೇನು, ಪೋರ್ಚುಗಲ್, ಗ್ರೀಸ್. ಓಕೆ, ತುಂಬಾ ಇಂಪಾರ್ಟೆಂಟು. ನಾರ್ದರ್ನ್ ಯುರೋಪ್ ನಲ್ಲಿ ಯಾವ್ಯಾವ ಬರುತ್ತೆ? UK ಬರುತ್ತೆ, ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, ಐರ್ಲೆಂಡ್ ಬರುತ್ತೆ, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್. ಭಾಳ ಇಂಪಾರ್ಟೆಂಟ್ ಇವೆಲ್ಲ ನೆನ್ಪಿಟ್ಕೋಬೇಕು. ನಾರ್ಡಿಕ್ ಕಂಟ್ರೀಸ್ ಏನು ಅಂತೇವಿ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನಂತ ಕರಿತೇವಲ್ಲ. ಈಸ್ಟರ್ನ್ ಯುರೋಪ್ನಲ್ಲಿ ಪೋಲೆಂಡ್ ಬರುತ್ತೆ, ಚೆಕ್, ಹಂಗರಿ ಬರುತ್ತೆ, ಸ್ಲೋವಾಕಿಯಾ ಬರುತ್ತೆ. ಇದು ಈಸ್ಟರ್ನ್ ಯುರೋಪ್ನಲ್ಲಿ ಬರುತ್ತೆ. ಮ್ಯಾಪ್ನಲ್ಲಿ ನಾವು ನೋಡಿದೆವು, ಜಸ್ಟ್ ನೋಡಿದೆವು. ಜಸ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಬಾಲ್ಕನ್ ನೋಡಿ, ಬಾಲ್ಕನ್ ಕಂಟ್ರೀಸ್ ಯಾವ್ಯಾವು ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಸೌತ್ ಈಸ್ಟರ್ನ್ ಯುರೋಪ್ ಬಾಲ್ಕನ್ಸ್ ಅಂತ ಕಂಟ್ರೀಸ್ ಅಂತ ಕರೀತಾರೆ. ಇವು ಇಂಪಾರ್ಟೆಂಟು, ಇವು ನೆನ್ಪಿಟ್ಕೊಳ್ಳಿ. ಕ್ವಶನ್ಸ್ ಅನ್ನ ಕೇಳ್ತಾರೆ, ಇದ್ರ ಮೇಲೆ ಕೇಳ್ತಾರೆ. ಸರ್ಬಿಯಾ, ನೆಕ್ಸ್ಟ್ ಕ್ರೋಸಿಯಾ, ಬಲ್ಗೇರಿಯಾ, ಅಲ್ಬೇನಿಯಾ, ರೊಮೇನಿಯಾ, ಇವೆಲ್ಲ ಬಾಲ್ಕನ್ ಕಂಟ್ರೀಸ್ ಇವು ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇವೆಲ್ಲನೂ ಬಾಲ್ಕನ್ ಕಂಟ್ರೀಸು.
ಯಾವ್ಯಾವು ಸರ್ಬಿಯಾ, ಕ್ರೋಷಿಯಾ, ಬಲ್ಗೇರಿಯಾ ಮತ್ತು ಅಲ್ಬೇನಿಯಾ. ಇದು ವಿಡಿಯೋ ನಲ್ಲಿ ಪೊಲಿಟಿಕಲ್ ನೋಡೋಣ, ಸ್ವಲ್ಪ ಲೆಂದಿ ಆಗ್ಬೋದು, ಓಕೆನಾ, ಲೆಂದಿ ಆಗ್ಬೋದು, ಬಟ್ ಕಂಪ್ಲೀಟ್ ಆಗಿ ಇದು ಒಂದೇ ವಿಡಿಯೋನಲ್ಲಿ ಯುರೋಪ್ ಅನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟೊಂದು ಫ್ರಂಟಿಯರ್ ಪೋಸ್ಟ್ ನೋಡಿ, ಉಕ್ರೇನ್ ಬರುತ್ತೆ, ಬೆಲಾರಸ್, ಮೊಲ್ಡೋವಾ. ಉಕ್ರೇನ್ ಮತ್ತು ರಷ್ಯಾದಲ್ಲಿ ತುಂಬಾ ಜಗಳ ಆಗ್ತಿದೆಯಲ್ಲ, ಅದಕ್ಕೆ ಇದು ನಮಗೆ ನೆನಪಿರ್ಬೇಕು. ಇದು ನೆನಪಿರ್ಬೇಕು. ಟ್ರಾನ್ಸ್ ಕಾಂಟಿನೆಂಟಲ್ ಯಾವಾಗ ಬರುತ್ತೆ? ರಷ್ಯಾ ಮತ್ತು ಟರ್ಕಿ. ರಷ್ಯಾ ಮತ್ತು ಟರ್ಕಿ ಏನು ಟ್ರಾನ್ಸ್ ಕಾಂಟಿನೆಂಟಲ್. ರಷ್ಯಾ ಅಂಡ್ ಟರ್ಕಿ, ಇದು ನೆನ್ಪಿಟ್ಕೋಬೇಕು, ಓಕೆನಾ. ಯಾವ್ಯಾವ ಯುರೋಪ್ ನಲ್ಲಿ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್ ಯಾವ್ಯಾವ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಕೇಳಿದಾಗ ಏನ್ ಮಾಡ್ಬೇಕು, ನೀವು ಇವು ನೆನ್ಪಿಡ್ಬೇಕು, ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ ಕಾಂಟಿನೆಂಟಲ್ ಯಾವ್ಯಾವ ಬರ್ತಾರೆ, ಓಕೆನಾ. ನೆಕ್ಸ್ಟ್ ನೋಡಿ ಕ್ವಶನ್ಸ್. ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್, ಇದು ಇಂಪಾರ್ಟೆಂಟ್ ನೋಡಿ. ನಲ್ಲಿ ಫೌಂಡಿಂಗ್ ಮೆಂಬರ್ ಯಾವ್ಯಾವ ಅಂತ ಹೇಳಿದೆ ನಾನು. ಯುರೋಪಿಯನ್ ಯೂನಿಯನ್ 1993 ನಲ್ಲಿ ಏನು ಕುಟ್ಕೊಂಡಿರುತ್ತೆ, ಫೌಂಡೆಡ್ ಮಾಡಿರುತ್ತೆ. ಇದರಲ್ಲಿ ಮೆಂಬರ್ ಕಂಟ್ರೀಸ್ ಎಷ್ಟಿದಾವೆ? 27 ಕಂಟ್ರೀಸ್ ಇದಾವೆ, ನೆನ್ಪಿಟ್ಕೊಳ್ಳಿ. 1993 ನಲ್ಲಿ ಫೌಂಡೇಶನ್ ಹಾಕಿರ್ತಾರೆ, 27 ಕಂಟ್ರೀಸ್ ಇದಾವೆ. ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವು? ಅದರಲ್ಲಿ ಯುರೋಪಿಯನ್ ಯೂನಿಯನ್ ಕಮಿಷನ್ ಅಂತಿದೆ, ಅದು ಎಕ್ಸಿಕ್ಯೂಟಿವ್ ಆಗಿರುತ್ತೆ. ನೆಕ್ಸ್ಟ್ ಯುರೋಪಿಯನ್ ಪಾರ್ಲಿಮೆಂಟ್ ಇದೆ, ಲೆಜಿಸ್ಲೇಟಿವ್ ಆಗಿರುತ್ತೆ. ಯುರೋಪಿಯನ್ ಕೌನ್ಸಿಲ್ ಹೆಡ್ ಆಫ್ ದ ಸ್ಟೇಟ್ ಆಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಓಕೆ. ಸ್ಟಾರ್ ಮಾರ್ಕ್ ಹಾಕ್ತೀನಿ, ನೆನ್ಪಿಟ್ಕೊಳ್ಳಿ. ಕೋರ್ಟ್ ಆಫ್ ಜಸ್ಟಿಸ್, ESB, ಇವೆಲ್ಲ ಯುರೋಪಿಯನ್ ಇನ್ಸ್ಟಿಟ್ಯೂಷನ್ಸ್ಗಳು, ಯುರೋಪಿಯನ್ ಯೂನಿಯನ್ ಇನ್ಸ್ಟಿಟ್ಯೂಷನ್ಗಳು, ಇವು ನೆನಪಿರ್ಬೇಕು ನಿಮಗೆ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಏನಿದೆ ಇಂಪಾರ್ಟೆಂಟ್, ಸಿಂಗಲ್ ಮಾರ್ಕೆಟ್ ಅಂಡ್ ಕಸ್ಟಮ್ ಯೂನಿಯನ್ಗೆ ಮೇನ್ ಸಿಗ್ನಿಫಿಕೆನ್ಸ್ ಆಫ್ ಇದು. ಕಾಮನ್ ಪಾಲಿಸೀಸ್ ಆನ್ ಟ್ರೇಡ್, ಅಗ್ರಿಕಲ್ಚರ್, ಕಾಂಪಿಟೇಷನ್, ಇವೆಲ್ಲನೂ ಕಾಮನ್ ಪಾಲಿಸಿ ಇರುತ್ತೆ. ಎಲ್ಲ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಏನಿರ್ತಾವಲ್ಲ ಎಲ್ಲ ಸೇಮ್ ಫಾಲೋ ಮಾಡ್ತವೆ, ಅದಕ್ಕೆ ಯುರೋಪಿಯನ್ ಯೂನಿಯನ್ ಕರೀತಾರೆ, ಓಕೆನಾ. ನೆಕ್ಸ್ಟ್ ಶೆಂಜನ್ ಏರಿಯಾ ಫ್ರೀ ಮೂವ್ಮೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಶೆಂಜನ್ ಏರಿಯಾ ಎಂದು ಫ್ರೀ ಮೂವ್ಮೆಂಟ್. ಕರೆಂಟ್ ಇಶ್ಯೂಸ್ ಏನು? ಬ್ರೆಕ್ಸಿಟ್ ಇದ್ದಿದ್ದಲ್ಲ, ಇದು ಅವಾಗಿತ್ತು, ಇದೇನು ಜಾಸ್ತಿ ನೆನ್ಪಿಟ್ಕೊಳ್ಬೇಕು. ಮೈಗ್ರೇಷನ್, ಕ್ಲೈಮೇಟ್, ಪಾಲಿಸಿ, ಯೂರೋಪಿಯನ್ ಚಾಲೆಂಜಸ್, ಇವೆಲ್ಲ ಕರೆಂಟ್ ಇಶ್ಯೂಸ್ ಆಗಿರುತ್ತೆ. ಇದು ಯುರೋಪಿಯನ್ ಯೂನಿಯನ್. ನೆಕ್ಸ್ಟ್ ನೋಡಿ ನ್ಯಾಟೋ ನೋಡಿ. ನ್ಯಾಟೋ ಬಗ್ಗೆ ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟು. ನ್ಯಾಟೋ ನಾವು 1949 ನಲ್ಲಿ ಫೌಂಡೇಶನ್ ಆಗಿರುತ್ತೆ. ನ್ಯಾಟೋ ಎಷ್ಟು ಪ್ರೆಸೆಂಟ್ ಆಗಿ 32 ಇದಾವೆ ಮೆಂಬರ್ಸ್ ಇದಾವೆ, ಇನ್ಕ್ಲೂಡಿಂಗ್ ಫಿನ್ಲ್ಯಾಂಡ್. ರೀಸೆಂಟ್ ಆಗಿ 2025ರಲ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಜಾಯ್ನ್ ಆಗಿದ್ದಾವೆ ನ್ಯಾಟೋಗೆ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಜಾಯ್ನ್ ಆಗಿದ್ದಾವೆ ನ್ಯಾಟೋಗೆ. ಪರ್ಪಸ್ ಏನು? ಇದ್ರ ಮೇನ್ ಪರ್ಪಸ್ ಏನಪ್ಪಾ ನ್ಯಾಟೋ ಅಂತಂದ್ರೆ ಏನು ಅಂತ, ಕಲೆಕ್ಟಿವ್ ಡಿಫೆನ್ಸ್ ಅಗೇನ್ಸ್ಟ್ ಅಗ್ರೆಷನ್. ಯಾವ್ದು ಅಗ್ರೆಷನ್? ಇಲ್ಲಿ ರಷ್ಯಾ ಜೊತೆ ಕಲೆಕ್ಟಿವ್ ಡಿಫೆನ್ಸ್ ಇದು ಮಾಡೋದು. ಇದು ನ್ಯಾಟೋದು ಮೇನ್